ಕಂಪನಿ ಹಾಗೂ ಉದ್ಯೋಗಿಯ ನಡುವಿನ ಸಂಬಂಧ ಹದಗೆಟ್ಟಾಗ ನೌಕರರನ್ನ ಕೆಲಸದಿಂದ ತೆಗೆದುಹಾಕುವ ಸಂಸ್ಥೆ ನಿರ್ಧಾರ ಸೂಕ್ತವಾಗಿರುತ್ತೆ ಎಂಬ ಸುಪ್ರೀಂ ಕೋರ್ಟ್ ಮಾನದಂಡವನ್ನು ಅನುಸರಿಸಿರುವ ಹೈಕೋರ್ಟ್ ವಜಾಗೊಂಡಿರುವ ಟೆಕ್ಕಿಗೆ 10 ಲಕ್ಷ ಪರಿಹಾರ ನೀಡುವಂತೆ ಸಾಫ್ಟ್ವೇರ್ ಕಂಪನಿಗೆ ಆದೇಶಿಸಿದೆ. ವಜಾಗೊಂಡ ಉದ್ಯೋಗಿಗೆ ಮತ್ತೆ ನೌಕರಿ ನೀಡುವಂತೆ ಕಾರ್ಮಿಕ ನ್ಯಾಯಾಲಯ ನೀಡಿದ ಆದೇಶ ಪ್ರಶ್ನಿಸಿ ವಿಎಂವೇರ್ ಸಾಫ್ಟ್ವೇರ್ ಇಂಡಿಯಾ ಪ್ರೈವೇಟೆಡ್ ಲಿಮಿಟೆಡ್ ಕಂಪನಿ ಸಲ್ಲಿಸಿದ ಅರ್ಜಿ ವಿಚಾರಣೆ ನಡೆಸಿದ ಹೈಕೋರ್ಟ್ ಏಕಸದಸ್ಯ ಪೀಠ ಈ ಆದೇಶ ಮಾಡಿದೆ. ಪೀಠ ತನ್ನ ತೀರ್ಪಿನಲ್ಲಿ ಕಂಪನಿ ಮತ್ತು ನೌಕರರ ನಡುವಿನ ಬಾಂಧವ್ಯ ಹಳಿಸಿದೆ. ಇಂತಹ ಸಂದರ್ಭಗಳಲ್ಲಿ ಅವರನ್ನು ಉದ್ಯೋಗದಿಂದ ಬಿಡುಗಡೆ ಮಾಡುವುದು ಸೂಕ್ತ. ಅದೇ ರೀತಿ ಈ ಪ್ರಕರಣವನ್ನು ಕಾರ್ಮಿಕ ನ್ಯಾಯಾಲಯ ತೀರ್ಮಾನಿಸಲು 5 ವರ್ಷ ತೆಗೆದುಕೊಂಡಿದೆ. ಪ್ರಕರಣವನ್ನು ಮತ್ತೇನಾದರೂ ಅಲ್ಲಿಗೆ ಕಳುಹಿಸಿ ತೀರ್ಮಾನಿಸಲು ಹೇಳಿದರೆ 35 ವರ್ಷ ವಿಚಾರಣೆ ನಡೆಸಿದರೂ ಆಶ್ಚರ್ಯವಿಲ್ಲ. ಆದ್ದರಿಂದ ಪ್ರಕರಣವನ್ನು ಇಲ್ಲೇ ಬಗೆಹರಿಸಲಾಗುತ್ತಿದೆ ಎಂದು ತಿಳಿಸಿದರು. ಹಾಗೆಯೇ ಕೆಎಸ್ಆರ್ಟಿಸಿ ವರ್ಸಸ್ ಎಂಜಿ ವಿಠ್ಠಲರಾವ್ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ಅನ್ವಯಿಸಿದ ನಿಯಮದಂತೆ ಉದ್ಯೋಗಿಯನ್ನು ಬಿಡುಗಡೆಗೊಳಿಸಬಹುದು ಎಂದಿರುವ ಪೀಠ ಉದ್ಯೋಗ ಕಳೆದುಕೊಂಡ ಟೆಕ್ಕಿಗೆ 10 ಲಕ್ಷ ಪರಿಹಾರವನ್ನು 1 ತಿಂಗಳಲ್ಲಿ ನೀಡುವಂತೆ ಆದೇಶಿಸಿದೆ. ನಿಗದಿತ ಅವಧಿಯಲ್ಲಿ ಈ ಮೊತ್ತ ಪಾವತಿಸದಿದ್ದರೆ ವಾರ್ಷಿಕ ₹10 ಬಡ್ಡಿ ಸೇರಿಸಿಕೊಡುವ ನಿರ್ದೇಶಿಸಿದೆ.